ಹಲೋ ಫ್ರೆಂಡ್ಸ್, ಬೇಸಿಗೆ ಅಂತೂ ಈಗಾಗಲೇ ಶುರುವಾಗಿದೆ. ಜೊತೆಗೆ ಸಿಕ್ಕಾಪಟ್ಟೆ ಸೆಕೆ ಕೂಡ ಹೆಚ್ಚಾಗಿದೆ ಈ ಸಲ. ಈ ಒಂದು ಸೀಸನಲ್ಲಿ ಅಣಬೆ ಬೆಳೆಗಾರರಿಗೆ, ಅದರಲ್ಲೂ ಆಯಿಸ್ಟರ್ ಮಶ್ರೂಮ್ ಬೆಳೆಯುವಂತಹವರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುವಂತಹ ಸಮಯ. ಯಾಕೆ ಅಂತ ಹೇಳಿದರೆ, ಆಯಿಸ್ಟರ್ ಮಶ್ರೂಮ್ ಬೆಳೆಯೋದಕ್ಕೆ ಟೆಂಪರೇಚರ್ 20ರಿಂದ 25 ಡಿಗ್ರಿವರೆಗೆ ಮಾತ್ರ ಬೇಕಾಗಿರೋದು. ಈ ಒಂದು ಪರಿಸ್ಥಿತಿನಲ್ಲಿ ಕೂಡ ನಾನು ಅಣಬೆ ಬೆಳೆಯೋದಕ್ಕೆ ಸ್ಪಾನನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಬೇಸಿಗೆ ಬ್ಯಾಚ್ ಮಶ್ರೂಮ್ ಸ್ಪಾನ್ ಕಂಪ್ಲೀಟ್ ರೆಡಿಯಾಗಿದೆ. ಇನ್ನು ಸ್ಪಾನಿಂಗ್ ಮಾತ್ರನೇ ಬಾಕಿ ಇರೋದು. ನನ್ನ ಮಶ್ರೂಮ್ ಶೆಡ್ನಲ್ಲಿ ನಾನು ಹ್ಯುಮಿಡಿಟಿ ಮತ್ತು ಟೆಂಪ್ರೇಚರ್ ಮೇಂಟೈನ್ ಮಾಡೋದಕ್ಕೆ ಹ್ಯುಮಿಡಿಫೈಯರನ್ನು ಅಳವಡಿಸ್ಕೊಂಡಿರೋದ್ರಿಂದ ಈ ಸಲ ಬ್ಯಾಚ್ ಚೆನ್ನಾಗಾಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹ್ಯುಮಿಡಿಫೈಯರ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಹ್ಯುಮಿಡಿಟಿ ಸೆಟ್ ಮಾಡಿದರೆ ಆಟೋಮೆಟಿಕ್ಕಾಗಿ ವರ್ಕ್ ಆಗ್ತಾ ಇರುತ್ತೆ. ಜೊತೆಗೆ ಹೊರಗಡೆ ಎಷ್ಟೇ ಬಿಸಿಲು ಸೆಕೆ ಇದ್ದರೂ ಕೂಡ ಶೆಡ್ ಒಳಭಾಗದಲ್ಲಿ ತಣ್ಣಗಿನ ಅನುಭವ ಆಗುತ್ತೆ. ಜೊತೆಗೆ ಲಾಸ್ಟ್ ಬ್ಯಾಚ್ ಮಶ್ರೂಮ್ ಕೂಡ ತುಂಬ ಚೆನ್ನಾಗೇ ಆಗಿತ್ತು. ಒಂದು ಬಂಚಲ್ಲಿ 400 ಗ್ರಾಮ್ವರೆಗೆ ಕೂಡ ಮಶ್ರೂಮ್ ಆಗಿತ್ತು. ನಿಮ್ಮಲ್ಲಿ ಮಶ್ರೂಮ್ ಬೆಳೆಗಾರರು ಯಾರಾದರೂ ಇದ್ದರೆ ಯಾವ ರೀತಿಯ ವ್ಯವಸ್ಥೆ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.